ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಟು ಮೈ ವೆಯ್ಟ್ ಲಾಸ್ ಜರ್ನಿ. ಸೊ ನನ್ನ ಎಫ್ ಬಿಲಿ ಯಾರೋ ಒಬ್ಬರು ಕೇಳಿದ್ರು, ಅಕ್ಕ ನೀವು ವಾರ ಪೂರ್ತಿ ವರ್ಕೌಟ್ ಮಾಡ್ತೀರಾ, ಸ್ಟ್ರೈನ್ ಆಗಲ್ವಾ ಅಂತ. ಎಸ್ ಹಾಗೆ ಆಗುತ್ತೆ, ಬಟ್ ಸ್ಟಿಲ್ ರೂಲ್ಸ್ ಇರೋದು ಇನ್ ಅ ವೀಕ್ 4 to 5 days ಕಂಪಲ್ಸರಿ ವರ್ಕೌಟ್ ಮಾಡಬೇಕು ಅಂತ. ಬಟ್ ಸ್ಟಿಲ್ ನಾನು 5 to 6 days ಮಾಡ್ತೀನಿ. ಆ್ಯಂಡ್ ಸಂಡೇ ಡಯಟ್ ಫಾಲೋ ಮಾಡ್ತೀನಿ, ಬಟ್ ನಾಟ್ ಎಕ್ಸಸೈಸ್ ಆ್ಯಂಡ್ ಆಲ್. ಇನ್ನೊಂದು ಏನಾಗುತ್ತೆ ಗೊತ್ತಾ, ನಾವು ರೋ ಅಂದರೆ 1 ವೀಕಲ್ಲಿ 1 ಡೇ ಮಾಡಿಲ್ಲ ಅಂದರೆ ಅದನ್ನ ಲ್ಯಾಬ್ಸ್ ಅನ್ಕೊಬೋದು. ಸೊ ನಾಳೆಯಿಂದ ಕೌಂಟ್ ಮಾಡೋಣ ಅಂತ. ಬಟ್ 2 to 3 days ಎಕ್ಸ್ಟೆಂಡ್ ಆಯಿತು ಅಂದರೆ ನಮ್ಮ ಹಳೆ ರೂಢಿಗಳನ್ನ ನಾವು ಅಭ್ಯಾಸ ಮಾಡ್ಕೊತಿದ್ದೀವಿ ಅನ್ನೋ ಲೆಕ್ಕಕ್ಕೆ ಸೇರ್ಕೊಂಡ್ಬಿಡುತ್ತೆ ಅದು. ಬಿಕಾಸ್ ಅಲ್ಲೇ ನಮ್ಮ ಸೋಂಬೇರಿತನ ಶುರುವಾಗ್ಬಿಡುತ್ತೆ, ಮತ್ತೆ ಮಾಡಿದ್ರಾಯ್ತು ಬಿಡು, ನೆನ್ನೆ ಮೊನ್ನೆ ಮಾಡಿಲ್ವಲ್ಲ ಅಂತ. ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಗಿವ್ ಅ ಚಾನ್ಸ್ ಫಾರ್ ದೋಸ್ ಥಿಂಗ್ಸ್ ಅಂತ ಹೇಳಿ ನಾನು ವೀಕ್ಲಿ ಒನ್ಸ್ ಮಾತ್ರನೇ ನಾನು ವರ್ಕೌಟ್ ಸ್ಕಿಪ್ ಮಾಡ್ತೀನಿ. ಆ್ಯಂಡ್ ಸ್ಟಿಲ್ ಇನ್ನೊಂದು ಏನಂದರೆ, ಮುಂಚೆ ನನ್ನನ್ನು ನಾನು ನೋಡ್ಕೊಬೇಕಾದ್ರೆ ಎಲ್ಲೋ ಒಂದು ಕಡೆ ಯಾವುದು ಡ್ರೆಸ್ ಫಿಟ್ ಆಗದೆ ಇರ್ಬೇಕಾದ್ರೆ, ಇಲ್ಲ ಕೆಲವೊಂದು ಡ್ರೆಸ್ಸಸ್ ಇಷ್ಟ ಆದರೂ ಹಾಕೊಂಡಾಗ ಅಸಹ್ಯವಾಗಿ ಕಾಣಿಸ್ದಾಗ ನನ್ನನ್ನು ನಾನು ಅಸಹ್ಯವಾಗಿ ನೋಡ್ಕೊಂಡಿರೋದು ಇದೆ. ಬಟ್ ಸ್ಟಿಲ್ ಇನ್ನೊಂದು ಏನಂದರೆ, ಇವಾಗ ನಾನು ವರ್ಕೌಟ್ ಡಯಟ್ ಎಲ್ಲ ಮಾಡೋಕ್ಕೆ ಶುರುವಾದಮೇಲೆ ಈ ಫೇಸಲ್ಲಾಗಿರ್ಬೋದು, ನನ್ನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿರ್ಬೋದು, ಇಟ್ಸ್ ಗ್ಲೋಯಿಂಗ್ ಅಪ್ ಮೈ ಸೆಲ್ಫ್. ಆ್ಯಂಡ್ ನನ್ನನ್ನು ನಾನು ಎಲ್ಲೋ ಒಂದು ಕಡೆ ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಡೇ ಬೈ ಡೇ ಈ ಚೇಂಜಸ್ ನನ್ನಲ್ಲಿ ಕಾಣ್ತಿದೆ. ಸೊ ಇದೇ ರೀತಿಯಾದಂಥ ವರ್ಕೌಟ್ಸ್ ಆ್ಯಂಡ್ ಡಯಟ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ ಮುಂದಕ್ಕೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.